ನೋಡ್ರಿ ಇಲ್ಲೇ ನಾವೇನು ಸಾಮಾನಿಗೆ ಹಂಗೇನು ಇಟ್ಟಿಲ್ಲ, ನೀವು ಇಲ್ಲಿ ಹಾಕೋರಲ್ಲ ಅದಕ್ಕೇನಂತ. ಚಲೋ ಆತ್ ಬಿಡ. ಈಕಿನ ಯವ್ವ ಇಲ್ಲೇ ಹಾಕೋತೆ ನಂಗಾರ ಗೌರಿ, ಅದೇನು ಗೊತ್ತನ ಯವ್ವ, ಮನಿ ಬಾಕಲಾಗ ಹಪ್ಪಳ ಸಾಂಡ್ಗಿ ಏನಾರ ಹಾಕಿದ್ವಿ ಅಂತ ತಿಳ್ಕೊ ಯವ್ವ ತಾಯಿ, ಈ ದನ ಹಂದಿ ನಾಯಿ ಎಮ್ಮಿ ಇವು ಹೋಗೋ ಬರೋ ಇವ್ರನ್ನ ಕಾಯೋದ ರಗಡ ಆಗಿಬಿಡ್ತತ್ತಾಗ. ಮೊನ್ನೆ ಮಳಿ ಜಗ್ ಹೊಡೆದೈತಲ್ಲ, ಹಪ್ಪಳ ಎಲ್ಲ ಒಳಗೆ ಇಟ್ಟಲ್ಲೇ ಒಂಥರ ಆಗಕತ್ತಾವು. ಅದಕ್ಕೆ ನನ್ನ ಸೊಸಿ ಏನಂದ್ಲ, ಸಂಗಾರ ಬಿಸಿಲಿಗೆರ ಹಾಕ್ಬೇಕ್ರಿ ಎತ್ತಿಯಾರ ಅಂದ್ಲ. ಎಲ್ಲಿ ಹಾಕ್ತಿ ತಡಿ ಅವತ್ತಾಗ ಮಳಿ ಬರತ್ತೆ ತೆಲಿಬ್ಯಾನಿ ಒಂದತ್ತಾಗ, ಆಮೇಲೆ ಅದೊಂದು ದನದ್ದೊಂದು ಕಾಟಲ್ಲ. ಹೌದ್ರಿಪ್ಪ, ಅದಕ್ಕೆ ಈ ಟೆರೆಸ್ ಅಂತಿರಲ್ಲ ನೀವು, ಭಾರಿ ಚಲೋ ಇವು ಹಪ್ಪಳ ಸಂಡಿಗೆ ಮಾಡಾಕ. ಆಮೇಲೆ ಪ್ರತಿಯೊಂದಕ್ಕೂ ಒಟ್ಟಿ ಒಂದು ಟೆರೆಸ್ ಇತ್ತಂದ್ರೆ ಎಷ್ಟು ಬಿಸಿಲಿಗೆ ಏನಾರ ಹೊಸ ಅರ್ಬಿ ಇವು ಏನಾರು ಇರ್ತಾವಲ್ರಿ ಒಣಾಕು ಮಾಡು ಹಾಸಿಗೆ, ಅದು ಅವಕ್ಕೆಲ್ಲ ಭಾಳ ಅನುಕೂಲ ಆಕತಿ. ಯವ್ವ ಹಾಸಿಗೆ ಅಂದಿದ್ದಕ್ಕೆ ನೆನಪಾತ್ ನೋಡ, ಅವನು ಒಣಾಕ್ಬೇಕು. ಈಗ ನಾಳೆ ಹಂಗಾರ ಒಟ್ಟು ನಾಳೆ ಯಾಕೆ ಇವತ್ತು ಈಗ ಎಷ್ಟಾಗೈತಿ ಟೈಮ್ 11 ಗಂಟೆ ಆಗೈತಲ್ಲ, ಪಟ್ಟಂತ ಹೋಗಿ ಹಂಗಾರ ಒಟ್ಟು ಹಪ್ಪಳ ಅವನ್ನೆಲ್ಲ ತಂದು ಇಲ್ಲೇ ಹಂಗೆ ಅಗಲ್ ಬಿಟ್ಟಾಗ ಇಡ್ತೇನೆ. ಒಂಚೂರು ಮಳೆ ಬಂದ್ರೆ ತೆಗೆದು ಇಟ್ಕೊರ ಏನು, ನಾನು ಓಡಿ ಬರ್ತೇನೆ. ನಾ ಬರಮಾಟ ಬಚ್ಚರು ಹೊಡೆದು ಹಿಡ್ದೈತಿ ಮಳೆ. ಅದಕ್ಕೆ ಸರಿ ಇಲ್ಲಿ ಇಟ್ಟಿನಾಗ ನಂಗೆ ಚಿಂತೆ ಬಿಡ್ತೈತಿ. ನಾನು ಎಲ್ಲಿ ಹೋಗಲ್ಲ, ಇಲ್ಲೇ ಗಿರ್ಜಕ್ಕ ಮನೆಯಾಗ ಇರ್ತೇನೆ. ಒಮ್ಮೆ ಸಂಜೆಗೆ ಹೋಗುವತ್ತೆ ಅವ್ನು ತೊಗೊಂಡು ನಮ್ಮ ಮನೆಗೆ ಹೋಗ್ಬಿಡ್ತೇನೆ. ಅಯ್ಯೋ ಅದಕ್ಕೇನಂತ ತಗೋರಿ ಪಾರಕರ ಇಡ್ರಿ, ತೀರ ಮನುಷ್ಯಾಗಿ ಇಷ್ಟ ಆಸಾಗ್ಲಿಕ್ಕಂದ್ರೆ ಹೆಂಗೆ. ಅಯ್ಯಯ್ಯ ಈ ಬಿಡಾಡಿ ಇಲ್ಲೇ ಅದಾಳಲ್ಲಪ್ಪ, ಬರೋದೇನ ಬಂದುಬಿಟ್ಟೆ. ಪಾರಕರ ನಾ ಕೆಳಗೆ ಹೋಗಿರ್ತೇನೆ ರೀ. ಗೌರಿ ಅಲ್ಲ ಮತ್ತೆ ನೀವಿಬ್ರು ಏನಾರ ಮಾತಾಡ್ಕೊಳ್ಳೋದಿದ್ರೆ ಮಾತಾಡ್ಕೊರಿ, ನಾಮ್ಯಾಗ ಬರ್ತೇನಂತ. ಇಲ್ಲಿ ತಗೋರಿ ಪಾರಕರ, ಅಂಥದ್ದೇನಿಲ್ಲ ಮಾತಾಡ್ಕೊಳಕ್ಕೆ, ನೀವಿಲ್ಲ ಇರ್ರಿ. ಈ ಊರು ಬಿಡಾಡಿ ಎಷ್ಟಿರ್ಬೇಕೀಕಿ ಗೌರಿ. ಹಾಳಾದತ್ತಾಗ ನಾನು ಒಳಗೆ ಬರೋದು ಬಂದುಬಿಟ್ಟೆ. ಈಗ ಮಾತಾಡ್ಲಾರ್ದ ಬೇರೆ ವಿಧಿನೇ ಇಲ್ಲ. ಗೌರಿ ನಿಂಗೆ ಎಷ್ಟು ಬೇಜಾರಾಗೈತೆ ನಂಗೆ ಅರ್ಥಕೈತವ. ಅದು ತಪ್ಪು ನಂದೆ, ತಪ್ಪು ನಂದೆ, ನಾನಿಲ್ಲ ಅಂತ ಹೇಳಂಗಿಲ್ಲ. ಆದರೆ ಮಾಡ್ಬೇಕಂತ ಮಾಡಿದ್ದು ಅಲ್ಲ, ಆಗ್ಬೇಕಂತ ಆಗಿದ್ದು ಅಲ್ಲ. ನನ್ನ ಗಂಡಂದೆ ಅವನ ಮ್ಯಾಗ ನಂಬಿಕೆ ಇಲ್ಲ. ಹಾಗಾಗಿ ಹಂಗೆ ಮಾತು ಬಂತು, ಬೇಜಾರು ಮಾಡ್ಕೊಬೇಡ ಗೌರಿ. ಏನು ನಿನಗೆ ಅನ್ಬೇಕಂತ ಅನ್ಲಿಲ್ಲವ ನಾನು, ಹೆಂಗೆ ಹೇಳಲಿ ನಾ ಇನ್ನು ನಿನಗೆ. ಆದರೂ ಅಕ್ಕ ಮಾತಾಡಿದ್ದು ತಪ್ಪ್ರಿ. ಅವ್ರು ಹಂಗದಾರ ಆತ, ನಾ ಹಂಗಿಲ್ಲಲ್ಲ. ಯಾಕೆ ಸುಮ್ಮನೆ ಮಾತ್ರಿ ಅದ್ರ ಬಗ್ಗೆನೇ ಮಾತಾಡಕ್ಕೆ ಹೋಗ್ಬಿಡ್ರಿ. ನಂಗೆ ಯಾವ ಮಾತಾಡೋ ಮನಸ್ಸು ಇಲ್ಲ. ಏನಾರ ಬೇಕಾಗಿತ್ತನ್ರಿ, ಇಲ್ಲ ಎದಕ್ಕೆ ಬಂದಿದ್ರಿ ಹೇಳ್ರಿ ನೀವು ಫಸ್ಟ್. ಇಲ್ಲ ಗೌರಿ ನಿನ್ನ ಜೋಡಿ ಮಾತಾಡಕ್ಕೆ ಬಂದಿದ್ದೆ, ಬೇಜಾರು ಮಾಡ್ಕೋಬೇಡವ, ಬೇಜಾರು ಮಾಡ್ಕೋಬೇಡ. ಏನು ಆದದ್ದಾತ ನೋಡು, ನನ್ನ ಸೊಸಿ ಬೇಕಂತೇಳಿ ನನಗೆ ನಿನಗೆ ನ್ಯಾಯ ಹಚ್ಬೇಕಂತೇಳಿ ಅದು ಇದು ವಿಚಾರನ ಹೇಳಾಳ ನಿನ್ನ ಮುಂದೆ. ಏನು ನಾ ಅಂತೇನಲ್ಲ, ನೀ ಅಕ್ಕಿ ಮಾತು ಕೇಳ್ಕೊಂಡು ನನ್ನ ಜೋಡಿ ಜಗಳ ಮಾಡ್ಕೊಂಡು ಈಗ ಆಗಿದ್ದಾಗಿ ಹೋತು. ನಾ ಇಬ್ಬರು ದೂರ ಆದ್ರೆ ಅಕ್ಕಿಗೆ ಲಾಭ. ಅದಕ್ಕೆ ನನ್ನ ಮಾತು ಕೇಳಿ ಆಗಿನಾಯ್ತು. ಬೇಜಾರು ಮಾಡ್ಕೊಂಡು ನಾನು ತಪ್ಪಾಗೆ ತಂದಿಲ್ಲವ. ಮತ್ತು ನೋಡಿ ಇದ್ರ ಮ್ಯಾಗೂ ನಿನಗೆ ಬಿಟ್ಟಿದ್ದೆ. ಹೌದಿಲ್ಲ ಪರಕ, ತಪ್ಪು ಮನುಷ್ಯ ಮಾಡ್ಲಾರ್ದ ಮರ ಮಾಡ್ತೇನೆ ಹೇಳಿ ನಾ ನೋಡೋಣ. ಆಗೈತೆ ನಾನು ಅನ್ಬಾರ್ದಾಗಿತ್ತ ಮಾತು ಅಂದೇನಿ. ಅದು ಈಗ ಆತು ಹೋತು ಮರ್ತು ಬಿಡುವ ಅನ್ನಕತ್ತೇನೆ. ಏನು ಹಿಂಗೆ ಜೀವನ ಪೂರ್ತಿ ಹಿಂಗೆ ಮಕ್ಕ ಗಂಟಕೊಂಡಿರೋದನ್ನ ಸಂಬಂಧ ಅಂದ್ಮೇಲೆ 1000 ಮಾತು ಬರ್ತಿರ್ತಾವೆ ಹೋಗಿರ್ತಾವೆ, 1000 ವರ್ಷ ಸಂಬಂಧ. ಹೌದಿಲ್ಲ, ಹಿಂಗೆ ಮಕ್ಕ ಗಂಟಕೊಂಡು ಒಬ್ರಿಗೊಬ್ರು ಬೇರೆ ಆದ್ರೆ ಹೆಂಗೆ ಅರ್ಥ ಉಳಿತೈತಿ ಹೇಳಂಗಾರ ನೋಡೋಣಂತ. ಹೌದಿಲ್ಲ, ಆತು ಬಿಡ್ರಿ, ಅದದ್ದಾತ. ಇನ್ನು ಯಾವತ್ತೂ ಅಕ್ಕ ಹಿಂಗೆ ಅನ್ನಕ್ಕೆ ಹೋಗ್ಬೇಡ್ರಿ. ನನ್ನ ಮನ್ಸಿಗೆ ಭಾಳ ಬೇಜಾರಾಕೈತಕ್ಕ. ಇಂಥವೆಲ್ಲ ನಮ್ಗೆ ಸಹಿಸ್ಕೊಳಕ್ಕೆ ಆಗಂಗಿಲ್ಲಕ್ಕ. ಇಲ್ಲವಾ ನಾನು ಇಷ್ಟಿಂದಾಗ ಅಂದಿದ್ನೇನ, ನನ್ನ ಗಂಡನ ಬುದ್ಧಿಗೆ ಹಂಗೆ ಅಂದಿದ್ದು ನಾನು ಅಷ್ಟೇ. ಮೊದ್ಲಿನಂಗೆ ಚಂದಾಗಿ ಮಾತಾಡ್ಕೊಂಡಿರಾನ. ಏನು ಇದನ್ನೇ ದೇವ್ರ ಮನ್ಸಿನಾಗ ಇಟ್ಕೊಬೇಡ. ಆಯ್ತು ತಗೋರಿ ಅಂತೀಯವ. ಏನು ಬೇಜಾರ್ನಾಗ ಅದಿ ಒಟ್ಟು ನಕ್ಕೊಂತಿರಲ್ಲ. ಹೇಳ ಪರಕ ನೀನಾರ. ನಾ ಹೇಳಕ್ಕೇನವ, ಆಕಿ ಮನ್ಸಿನ ಭಾವನೆ ಅದನ್ನ ಹೇಳ್ದಂಗೆ ಅದು ಆಟ ಆಡ್ತೈತನ. ಆಕಿಗೇನ ಬೇಜಾರಾಗಿರ್ಬೇಕು, ಹಂಗೆ ಇದು ಮಾಡ್ತಾಳೆ. ನಾನು ನಗ ಅಂದ್ರೆ ನಗಕ್ಕೆ, ಅಳು ಅಂದ್ರೆ ಅಳಾಕ, ಅದು ಸರಿ ಅನಿಸ್ತನ ಹೇಳಂಗಾರ ನೀನು ನೋಡೋಣಂತೆ. ಇರಲಿ ತಗೋರಿ, ನಂಗೇನು ಬೇಜಾರಿಲ್ಲ. ಆತು ಹೋತು, ಸುಮ್ಮನೆ ಯಾಕೆ ಅದನ್ನೇ ಬೆಳೆಸೋದು. ಅಂದಂಗೆ ನಾನು ಮನೆ ಕಟ್ಟಿಂದ ಟೆರೆಸ್ ಮ್ಯಾಗ ಬಂದಿದ್ದೆ ಎಲ್ಲ ನೋಡು. ಇದೇನಿದೆ ಪೈಪಿಂದ ಅದರಿ ಸೋಲಾರ್ ಅಂದ್ರೆ ಏನಿದೆ? ಸೋಲಾರ್ ಅಂದ್ರೆ ಈಗ ಬಿಸಿನೀರು ಅಲ್ಲಿ ಒಲೆ ಕಾಸ್ತಿದ್ವಲ್ರಿ ನಾವು ತಳಗಲ್ಲಿ, ಆ ಮನ್ಯಾಗ ಒಲೆ ಕಾಸೋದು, ಗ್ಯಾಸಿನ ಮ್ಯಾಗ ಇಡೋದು, ಅವಸರಕ್ಕೆ ಹಿಂಗೆ ಮಾಡ್ತಿದ್ವಲ್ಲ, ಹಂಡೆದಾಗ ಕಾದಿರ್ತಾವೆ ನೋಡ್ರಿ. ಹಂಗೇನು ಕಾಸೋ ಅವಶ್ಯಕತೆ ಒಟ್ಟ ಇಲ್ರಿ. ಇದು ನೀವು ಈಗ ಹೋಗಿ ನಾಳೆ ಚಲೋ ಮಾಡಿದ್ರು ಬಿಸಿನೀರು ಬರ್ತಾವೆ ನಿಮ್ಗೆ. ಇದ್ರೊಳಗೆ ನೀರು ಕಾಯ್ತಾ ಇರ್ತಾವೆ. ಇದ್ರೊಳಗೆ ಹಂಗೆ ನೀರು ಕಾಯ್ತಾ ಇರ್ತಾವಲ್ಲ, ನಿಮ್ಗೆ ಯಾವಾಗ ನಾಳೆ ಚಲೋ ಮಾಡಿದ್ರು ಬಿಸಿನೀರು ಬರ್ತಿರ್ತೈತಿ. ಕರೆಂಟ್ ಎಷ್ಟು ಖರ್ಚಾಕತ್ತೆ ನಾವು ಇದಕ್ಕೆ. ಇಲ್ಲ ಇದು ಸೂರ್ಯನ ಕಿರಣ, ಈ ಸೂರ್ಯನ ಬಿಸಿಲಿಗೆ ಕಾಯ್ತಾವ್ರಿ ಇವು. ಮತ್ತೆ ಹಂಗಾರ ರಾತ್ರಿ ಸೂರ್ಯ ಇರಂಗಿಲ್ಲಲ್ಲ. ಹೌದು ನೋಡ ಗೌರಿ, ರಾತ್ರಿ ಸೂರ್ಯ ಇರಂಗಿಲ್ಲಲ್ಲ. ಇರ್ಲಿ ಪರಕರ, ರಾತ್ರಿ ಸೂರ್ಯ ಇಲ್ಲಂದ್ರು ಈಗೇನು ಮಧ್ಯಾಹ್ನದಾಗ ಕಾಸಿರ್ತೈತಲ್ಲ, ಆ ನೀರು ಜಗ್ಗಿರ್ತಾವೆ ಇದ್ರೊಳಗೆ, ಅವೇ ಬರ್ತಿರ್ತಾವೆ. ಅಯ್ಯೋ ಚಲೋ ಬಿಡು, ಕಟ್ಟಿಗೆ ಖರ್ಚಿಲ್ಲ, ಗ್ಯಾಸಿನ ಖರ್ಚಿಲ್ಲ. ಗುಂಡಿ ದಬ್ರಿ ಒಲಿ ಮ್ಯಾಗಿಟ್ಟು ಕರಕ್ ಮುಣಿಗೆ ಬಿಸಿ ಒಂದು ತಿಕ್ಬೇಕನ್ನೋ ತಿಳಿವೇನಿಲ್ಲ. ಅವಸರ ಕಾಸ್ಕೊಂತ ಕುಂದ್ರದು ಅರ್ಧಂಬರ್ದ, ಯಾವುದು ಚಿಂತೆ ಇಲ್ದಂಗೆ ಬಿಡು. ಹೋಗತ್ಲೆ ನಾಳೆ ಚಲೋ ಮಾಡತ್ಲೆ ಬಿಸ್ತಿರ್ ಬರ್ತಾವ. ನಮ್ಮ ಮನೆ ಮ್ಯಾಗ ಒಂದು ಕುಂದ್ರಸ್ಬೇಕವ ಇದು ನಂಗಾರ. ಆಗ ಯವ್ವ ಏನು 4-5 ಮಂದಿಗೆ ನೀರು ಕಾಸೋದಂದ್ರೆ ಹಗರ ಆಕತ್ತೇನ. ನೀರು ಕಾಸಿ ಸಾಕಾಗಿ ಹೋಗತಿ. ಆದಾಳಲ್ಲಕ್ಕಿ ನನ್ನ ಸಸಿ ಮಿಟಕ್ಲಾಡಿ. ಅಯ್ಯೋ ಅಕ್ಕಿಗಂತರು 2 ಬಕೆಟ್ ಬಿಸ್ತಿರ್ಬೇಕು ಬರೇ. ಒಂದು ಅವರಿ ಇಟ್ಟಿರ್ತಾಳೆ, ಇಟ್ಟು ಅವ್ನು ಹಾಕ್ಕೊಂತಾಳೆ ಬಚ್ಚಲಕ್ಕೆ, ಹಾಕ್ಕೊಂಡು ಜಳಕ ಮಾಡ್ತಿರ್ತಾಳಲ್ಲ. ಆವಾಗ ಮತ್ತೆ ಒದರ್ತಾಳಕ್ಕಿ ಗಂಡಗೆ. ಅವ ಬಂದು ಒಲಿ ಮ್ಯಾಗಿದ್ದು ಒಂದು ಅವರಿ ಬಿಸಿನೀರು ಮತ್ತೆ ಕೊಡ್ತಾನಕ್ಕಿಗೆ. ಅಯ್ಯೋ ದೇವ್ರೆ, ಹಿಂಗಾದ್ರೆ ಗ್ಯಾಸ್ ಎಲ್ಲಾರ ಇದು ತಿಂಗಳು ಬರೋದಿಲ್ಲ ಅಂತ ನಾ ಜಗಳ ಮಾಡ್ತಿರ್ತೇನೆ. ಒಂದು ಅಳತಿ ಒಲಿ ಮ್ಯಾಗಿಟ್ಟು ಕಾಸ್ಕೊಂಡ್ರೆ ಆಗೋದಿಲ್ಲ ಅಂತಾಳೆ. ಶವ್ವ ಇಂಥದ್ದೊಂದು ಮೊದಲು ಹಾಕಿಸ್ಕೋಬೇಕು. ಏಟೈತೆ ಏನೈತೆ ರೊಕ್ಕ ವಿಚಾರಿಸ ಕೇಳಿ ಮೊದಲು ನಾನು ಹಾಕಿಸ್ತೇನೆ. ಹೊಸ್ತಾಗಿ ಕಟ್ಟಿಸ್ತೇವ್ರಿ ಎಲ್ಲಾರ ಮನೆ ಮ್ಯಾಗೂ ಐತಿದು.
ಹ್ಞೂ ಅಕ್ಕ, ಈಗ ಹೊಸದಾಗಿ ಯಾರೇ ಈ ಥರ ಆರ್ ಸಿ ಸಿ ಬಿಲ್ಡಿಂಗ್ ಕಟ್ಸಕತ್ರು ಕಂಪಲ್ಸರಿ ರೂಲ್ಸೇ ಆಯ್ತದ. ಇದು ಸೋಲಾರ್ ಹಾಕ್ಸಿದ್ರೆ ಪರ್ಮಿಷನ್ ಸಿಗೋದು. ಅವೇನ ಸಿ ಸಿ ಗಿಸಿ ಎಲ್ಲ ಕೊಡೋದಿರ್ತೈತಲ್ಲ, ಅವೆಲ್ಲ ಕೊಡೋದೇ ಇದು ಇದು ಈ ಸೋಲಾರ್ ಹಾಕ್ಸಿದ್ರೆ ಅಂತೆ. ಹೌದಾ? ಹಂಗಾರ ಹಾಕಿಸ್ಬೇಕವ ಇದನ್ನ. ತಡಿ ಹಂಗಾರ. ನಮ್ಮ ಮನೆ ಮ್ಯಾಗ ಅಲ್ಲಿ ಬರಲ್ಲಕ್ಕ, ಹಂಚಿನ ಮನೆ ಅಲ್ಲದ, ಅಲ್ಲಿ ಹೆಂಗೆ ಹಾಕಿಸ್ತೀರಿ ಇದನ್ನ? ಈ ಡ್ರಮ್ ಗಿಮ್ ಮ್ಯಾಗ ಇಡಕ್ಕಾಗಲ್ಲ, ಎಲ್ಲ ತುಂಬಿಟ್ಕೊಂತಿಲ್ಲ ನೀರು ನಾವು. ಇವಕ್ಕೆ ನಳ ಬೇಕು, ಪೈಪ್ ಕಲೆಕ್ಷನ್ಸ್ ಬೇಕು, ಇದಕ್ಕೆ ಅದರದೇ ಸೋಲಾರಿಂದ ಒಂದು ಡ್ರಮ್ ಬೇರೆ ಇರ್ತೈತಿ, ಇದೊಂದು ಡ್ರಮ್ ಬೇರೆ ಇರ್ತೈತಿ. ಇವೆಲ್ಲ ಆರ್ ಸಿ ಸಿ ಬಿಲ್ಡಿಂಗಿಗೆ ಆಗದ. ಓ ಹೌದಾ? ಹಂಚಿನ ಮನೆಗೂ ಹಾಕಿಸ್ತಾರ, ಏನು ಮಾಡ್ತಾರಪ್ಪ ನಂಗೆ ಗೊತ್ತಿಲ್ಲ. ಅದು ವಿಚಾರಿಸ್ಬೇಕು. ಅದಕ್ಕಂತ ಏನು ಮಾಡ್ತಾರ, ಏನಾದ ಡ್ರಮ್ ಮಾಡಕ್ಕೆ ವಜ್ಜಿ ತಡಿಬೇಕಲ್ಲ ಮತ್ತೆ. ಅದೆಲ್ಲದಕ್ಕೂ ಹೆಂಗೆ ವ್ಯವಸ್ಥೆ ಮಾಡ್ತಾರ ನಂಗೆ ಗೊತ್ತಿಲ್ಲ. ಬಿಡು, ನಿಮ್ಮ ಮಾವು ಮನೆ ಕಟ್ಟಿದಂಗೆ ಆತು. ಇರಲಿ ನೋಡೋಣಂತೆ. ಇದು ನಿಂಗೇನು ಬೇಜಾರಿಲ್ಲಲ್ಲ ಗೌರಿ? ನಾ ಹೋಗ್ಲಿ ಅವಂಗಾರ? ಆಯ್ತಕ್ಕ, ನಾನು ಕೆಳಗೆ ಹೋಗ್ಕೊಂಡು ನಡಿಯವ. ಮನಿನೂ ಅಷ್ಟೇ ಜುಣುಗುಡ್ತೈತಿ ನೋಡು, ಮ್ಯಾಗ ಸ್ಲ್ಯಾಬ್ ಇರೋದಕ್ಕೆ ತಂಪನಸ್ತೈತಿ. ಒಗಾತಿ ನೋಡು ಕಲ್ಲಂಗೆ. ಹ್ಞೂ ಅಕ್ಕ, ಸರಿ ನಾ ಬರ್ತೇನೆ. ನಾ ಜಳಕಕ್ಕೆ ಹೋಗ್ಬೇಕ್ರಿ, ಬಾಂಡೆ ತಿಕ್ಕಿ ಹೋಗ್ಬೇಕಿದ್ದು ಜಳಕಕ್ಕೆ. ನಾ ಹಂಗಾರೆ ಹಿಂದೆ ಬಾಂಡೆ ತಿಕ್ಕಿ ಜಳಕಕ್ಕೆ ಹೋಗ್ತೀನಿ. ನೀವು ಹಪ್ಪಳ ತಂದು ಮನೆಗೆ ಹಾಕ್ರಲ್ಲ ಮ್ಯಾಲೆ. ಸರಿ ಅವ್ವ. ಇಲ್ಲೋಡ ನಿಮ್ಮ ವಾರ್ಗಿತ್ತಿ ಕುಟ್ಟು ಹುಷಾರಾಗಿರು. ಹ್ಞೂ ರೀ. ಏನ್ರಿ ಅವತ್ತು ನಮ್ಮ ಅಂದ್ಲಲ್ಲ ಒಂದು ವಾಷಿಂಗ್ ಮಿಷಿನ್ ತಗೋರಿ ಅಂತೇಳಿ, ಹಂಗೊಂದು ವಾಷಿಂಗ್ ಮಿಷಿನ್ ತಗೊಳೋಣ್ರಿ, ಅನುಕೂಲ ಆಕತಿ. ವಾಷಿಂಗ್ ಮಿಷನ ಇಲ್ಲೋಡ ಮರೆ, ನನ್ನ ಕಡೆ ರೊಕ್ಕಿಲ್ಲ. ಸುಮ್ಮನೆ ನೀನು ಒಟ ಕಿಟಿ ಹಚ್ಬೇಡ ನನಗೆ. ಸುಮ್ಮನೆ ನೀನು ನನಗೆ ರೊಕ್ಕ ಇಲ್ದೊತ್ನಾಗ ಅದೇನೋ ಅಂತಾರಲ್ಲ, ಇಲ್ದೊತ್ನಾಗ ಇಲ್ಲಿಗೆ ಚೊಣ್ಣ ಹೊಲಿಸ್ದಂಗೆ ಇವೇನಾರ ಒಂದು ಅಡಿ ಹಚ್ಬೇಡ ನೀನು. ಈ ಸಲ ಅಡಿಕೆ ರೊಕ್ಕ ಬಂತಂದ್ರೆ ಮೊದಲು ಸಾಲ ಹಾರ್ಕೋಬೇಕು ನಾನು. ಅದ್ರಾಗೂ ಯಾಕೆ ಒಂದು 2-3 ಅಡಿಕೆ ಗಿಡದಾಗ ಕೊನಿನ ಬಿಟ್ಟಿಲ್ಲ. ಯಾಕೆ ಅಡಿಕೆನ ಬಿಟ್ಟಿಲ್ಲೋ ಏನೋ ಒಂದು ಗೊತ್ತಾಗೋಲ್ತು. ಅಡಿಕೆ ಕೊನಿ ಬಿಟ್ಟಿಲ್ಲ? ಇಲ್ಲ, ಅದನ್ನೇ ನೋಡಿ ಬಂದ್ವಿ ಇವತ್ತು ನಿಂತ್ಕೊಂಡು. ಏನು ಔಷಧ ಹೊಡೆದಿದ್ದು ಸರಿ ಆಗಲಿಲ್ಲೋ ಏನೋ ಯಾರಿಗೆ ಗೊತ್ತು. ಔಷಧ ಹೊಡೆಸಿತ್ತು, ಮಳೆ ಒಂದು ಹತ್ತಿತ್ತಲ್ಲ ಮರೆಯ. ಔಷಧ ಹೊಡೆಸಿದ್ದು ಮರ್ರೆ ದಿನಾನೇ ಹುಯಿ ಅಂತ ಮಳೆ ಬಂದ್ಬಿಡ್ತು. ಅದೇನು ಗಿಡಕ್ಕೆ ಎಲ್ಲ ಇಳದೆ ಹೋತೋ ಏನೋ ಆತಾಗ. ಹಾಗಾಗಿ ಯಾವುದು ಸರಿಯಾಗಿ ಆಗಲೇ ಇಲ್ಲ. ಹುಳ ಒಂದು ಹತ್ಯಾವು. ಈ ಸಲ ಅಡಿಕೆ ಗಿಡ ಏನು ಅಕ್ಕವ ಅನ್ನೋದ ಗೊತ್ತಾಗೋಲ್ತು. ಆ ಕಡೆ ಅಂತೂ ಮೂಲೆಯಾಗ 2 ಗಿಡ ಹಂಗೆ ಅನ್ನದಿನ್ನೇ ಬಿದ್ದವು. ತಾವ ಒಳಗೆಲ್ಲ ಕೊಳ್ತಂಗಾಗಿ 2 ಗಿಡ ಹಂಗೆ ಬೀಳಕ್ಕೆ ಏನು ಕಾರಣ ಅನ್ನೋದ ಗೊತ್ತಾಗೋಲ್ತು ನನಗೆ. ಹೌದಾ? ನನಗನ್ನಿಸ್ತೈತಿ ಯಾರೋ ಏನೋ ಮಾಡ್ಯಾರ, ಏನಂತ ಗೊತ್ತಾಗೋಲ್ತು. ಯಾರು ನಮ್ಗೆ ಆಗ್ಲಾರ್ದವ್ರು ಏನಾರ ಅಡಿಕೆ ಗಿಡದ ಬಡ್ಡಿಗೆ ಏನಾರ ಹಾಕಿದ್ರ ಏನಪ್ಪ. ಏನು ಹಾಕ್ತಾರ್ರಿ ಯಾರು? ಹೇಳಕ್ಕಾಗಲ್ಲ ಮರೆ. ಏನಾರ ಹಾಕಿರ್ಬೋದು, ಏನಾರ ಆಗಿರ್ಬೋದು. ಏನಂತ ನನಗೂ ಅಷ್ಟು ಸ್ಪಷ್ಟವಾಗಿ ಗೊತ್ತಾಗೋಲ್ತು. 2 ಗಿಡ ಹೆಂಗೆ ಬೀಳಕ್ಕೆ ಸಾಧ್ಯ ಅಂತ. ರೀ, ನನಗೆ ಗೊತ್ತಿರೋ ಪ್ರಕಾರ ಅಡಿಕೆಗಳಿಗೆ ವಿಡಿಯೋ ನೋಡಂತಾಳ್ರಿ. ಯಾವ ಥರ ಕಾಯಿಲೆ ಬರ್ತಾವು, ಕಾಯಿಲೆ ಬಂದಾಗ ಏನಾಗ್ತೈತಿ, ಅಡಿಕೆ ಗಿಡ ಯಾಕೆ ಹಂಗೆ ಬೀಳ್ತಾವು ಅಂತೇಳಿ ವಿಡಿಯೋ ನೋಡಿದ್ರೆ ಏನಾಗ್ಬೋದು? ಹೌದಾ? ನೀನು ಅಂಥವು ಏನೋ ವಿಡಿಯೋದ ಒಂದು ಸ್ವಲ್ಪ ನೋಡಿಟ್ಕೊ, ಏನಾಗೈತಿ ಅದಕ್ಕೆ ಏನು ಸೊಲ್ಯೂಷನ್ ಅಂತ ನೋಡೋಣಂತ. ಮತ್ತು ಹಂಗೆ ಎಲ್ಲ ಅಡಿಕೆ ಗಿಡನ ಉಳ್ಳಾಕತ್ರ ಒಂದು ಅಡಿಕೆ ಗಿಡ ದೊಡ್ಡದಾಗಿ ಅದು ಕಾಯಿ ಬಿಡ್ಬೇಕಾದ್ರೆ 6 ವರ್ಷ ಬೇಕು ಒಂದು ಅಡಿಕೆ ಗಿಡ. ಇನ್ನು 6 ವರ್ಷ ಮಟ್ಟ ತಿನ್ನೋದು ಉಣ್ಣೋದೇನು? ಹೌದು, ನೀವು ಹೇಳೋದು ಬರಬರಿನೇ. ಹಿಂಗಾದ್ರೆ ಭಾಳ ಪಜಿತಕತಿ. ವರ್ಷಕ್ಕೊಂದು 10-12 ಲಕ್ಷ ರೂಪಾಯಿ ಇತ್ತು, ಅದು ಎಲ್ಲಿ ಇಲ್ದಂಗೆ ಆಕತ್ತೋ ಏನೋ ಯಾರಿಗೆ ಗೊತ್ತು. ಈ ಸಲ ಅಷ್ಟೂ ಬರಲ್ಲ ಅನ್ನಿಸ್ತತಿ. ಇಲ್ಲ ತಗೋರಿ, ಯಾಕೆ ಬೇಜಾರು ಮಾಡ್ಕೊತೀರಿ? ಅಕ್ಕತಿ, ನಾನು ನೋಡ್ತೀನಿ, ವಿಡಿಯೋ ನೋಡಿ ಇಟ್ಕೋತೀನಿ. ಆಮೇಲೆ ಇವತ್ತು ನಿಮ್ಮ ಅತ್ತಿಗೆ ಬಂದಿದ್ಲ ಮನೆಗೆ. ಅದಕ್ಕೆಮ್ಮ ಯಾಕ ಏನಂತ? ಇನ್ನೇನಂತೆ? ಅಯ್ಯೋ, ನಾ ಬೇಕಂತ ಅಂದಿಲ್ಲ, ಅದೇನೋ ಅಚಾನಕ್ ಆಗ್ಬಿಡ್ತು. ಇಲ್ಲಿ ತಗೋರವ, ಬೇಜಾರು ಮಾಡ್ಕೋಬೇಡ, ನಂದ ತಪ್ಪಾಗೈತಿ. ನಾನು ಹಿಂಗೆ ಅನ್ಬೇಕಂತ ಅನ್ಲಿಲ್ಲ. ಹಿಂಗೆ ಇಬ್ಬರು ಆರ್ಗಿತ್ಯಾರ ಮಕ ಸಿಂಡ್ರಿಸ್ಕೊಂಡಿದ್ರೆ ಏನು ಪ್ರಯೋಜನ? ಈಗ ಅದಕ್ಕಂತ ನೀ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡ. ಆದದ್ದಾತ ಇನ್ನು ಯಾವತ್ತು ಹಿಂಗೆ ಅನ್ನೋಂಗಿಲ್ಲ. ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಡ. ಏನು ಮನ್ಸಿಗೆ ನಿಂಗೂ ನೋವಾಗೈತೆ, ನಂಗೆ ಅರ್ಥಕತಿ. ನಂದ ತಪ್ಪಾಗಿತ್ತು ತಗೋರವ ಅಂದಿದ್ದೆ. ಯಾಕೆ ಏನೋ ನಾನು ನನ್ನ ಗಂಡನ ಸ್ವಭಾವ ಹಂಗಿದ್ದಕ್ಕೆ ಹಂಗೆ ಅನ್ಮನ್ ಪಟ್ಬಿಟ್ಟೆ. ನಿನಗೆ ಅನ್ಬೇಕು ಅಂತ ಅನ್ಲಿಲ್ಲ ಅಂತೇಳಿ 1-2 ಅಯ್ಯೋ ತಪ್ಪಾತಂದು ಕಾಲಿಗೆ ಬೀಳೋದು ಒಂದೇ ಬಾಕಿ ಉಳಿತು. ಅಷ್ಟೆಲ್ಲ ಮಾತಾಡಿ ಕಡೆಗೆ ನಾನೇ ಹೋಗ್ಲಿ ಬಿಡತ್ತಾಗಂತೇಳಿ ಮನ್ಸಿಗೆ ಒಂದು ಕಡೆ ಅನ್ನಿಸ್ತು. ಆಯ್ತು ಬಿಡು ಅಂತೇಳಿ, ಸರಿ ತಗೋ ಅಕ್ಕ ಕುತ್ಕೋ, ಚಾ ಕೊಡ್ತೀನಿ ಅಂದೆ. ಬೇಡವ ಚಾ ಬೇಡ ನಿನಗೆ, ಈಗ ಮತ್ತು ಮೊದ್ಲಿನಂಗೆ ಮಾತಾಡ್ಕೊಂಡು ಚಂದಾಗಿರಂತ ತಗೋ ಅಂದರು. ಆಯ್ತು ತಗೋರಿ ಅಂತ ಹೇಳಿ ಕಳ್ಸೇನೆ ಅಷ್ಟೇ. ಮೊದ್ಲಿನಂಗೆ ಏನು ಮಾತಾಡ್ಕೊಂತಿರೋಕ್ಕಾಗಲ್ಲ. ಸುಮ್ಮನೆ ಅವ್ರಿಗೆ ನಾ ಇಲ್ಲ ಇದೇ ಶಿಟ್ ಐತೆ ನನಗೆ ಅನ್ನೋದೇನಂತೇಳಿ ಹಿಂಗಂದೆ ಅಷ್ಟೇ. ಹೌದನ? ಸರಿ ನೋಡು, ನಮ್ಮ ಅತ್ತಿಗೆ ಒಂಥರ ನಾಗರಾವ್ನಂಗೆ ಏನು ದ್ವೇಷ ಇಟ್ಟಿರ್ತಾಳ ಒಳಗೆ ಗೊತ್ತಿಲ್ಲ. ಮ್ಯಾಗ ನಕ್ಕೊಂತ ಮಾತಾಡಿದ್ಲು ಅಂತೇಳಿ ಅದನ್ನು ಇದು ಮಾಡ್ಕೊಳಕ್ಕೆ ಹೋಗ್ಬೇಡ. ಎಷ್ಟು ಇಡ್ಬೇಕ ಅಷ್ಟಿಡು. ನಿನಗೆ ನಂಬಿಕೆ ಇತ್ತಂದ್ರೆ ಚಂದಾಗಿರು, ಇಲ್ಲ ಅಂದರೆ ನಿಂಗೆ ಗೊತ್ತಲ್ಲ ಹೆಂಗೆ ಇಡ್ಬೇಕಂತೇಳಿ ಹಂಗಿದ್ಬಿಡು. ಸುಮ್ಮನೆ ನಾನು ಮತ್ತು ಇದೇ ವಿಚಾರಕ್ಕೆ ನಾನು ನಮ್ಮ ಅಣ್ಣ ಜಗಳ ಆಡಂಗೆ ಆಗೋದು ಬೇಡ. ಅದಕ್ಕೆ ಏನು? ಆಯ್ತು ತಗೋರಿ, ಏನು ಭಾಳ ಪಾಪ ನಿಮ್ಮ ಅಣ್ಣ ತಮ್ಮ ನಡುವೆ ಜಗಳ ಹಚ್ಚಿದ್ ನಂಗೆ ಗೊತ್ತು ತಗೋರಿ. ಎಲ್ಲಿಡ್ಬೇಕು ಅಲ್ಲಿಟ್ಟಿದ್ದಕ್ಕೆ ಬೇರೆ ಮನೆ ಮಾಡ್ಕೊಂಡಿಲ್ಲ, ಆರಾಮಾಗಿರೋದು. ಸೊಸಿ ಚಡ ಹೇಳಾಕತ್ತಿದ್ಲು ಏನೇನ, ನಾನು ಭಾಳ ಕಿವಿ ಕೊಡಕ್ಕೆ ಹೋಗಲಿಲ್ಲ. ಯಾಕೆ ಬೇಕು ನಂಗೆ? ಹೌದಿಲ್ಲ? ಅದೊಂದು ಹೇಳ್ಬೇಕು ನೋಡು. ಆಕಿ ಏನ ಸೊಸಿ ಬಗ್ಗೆ ಹೇಳಿ ನಮ್ಮ ಅತ್ತಿಗೆಮ್ಮ, ನೀ ಹ್ಞೂ ಇಷ್ಟೇ ಇರ್ಬೇಕು ಹೊರತು ಹೌದು ಹಿಂಗೆ ಹಂಗೆ ಏನು ಹೇಳಾಕೋಬೇಡ. ಆಕಿಗೆ ಮಾತಾಡೋಕೊಂದು ಬಾಯಿ ಬೇಕಾಗೈತಿ, ಕೇಳಕ್ಕೊಂದು ಕಿವಿ ಬೇಕಾಗೈತಿ. ಅದಕ್ಕೆ ಇಲ್ಲಿ ನಿನ್ನ ಹಿಡ್ಕೊಂಡಾಳ. ಈಗ ಏನಾರ ಹೇಳಿದ್ಲಂದ್ರೆ ಹೌದಾ ಅಷ್ಟೇ ಅನ್. ಮತ್ತು ಆಮೇಲೆ ಅಂದಿದ್ದು ಬಿಡ್ತಾಳ, ನೀ ಅಂದಿದ್ದು ಹೋಗಿ ಹೇಳ್ತಾಳ. ಅದಕ್ಕೆ ಅಯ್ಯೋ, ಆ ವಿಚಾರದಾಗ ನಾ ಭಾರಿ ಹುಷಾರಾಗ್ಬಿಟ್ಟೇನೆ.
ಸರಿ ಈಗ ಮಕ್ಕೋರ ಮರೆಯ ಸುಸ್ತಾಗತತಿ ಅಂತ ಅಂತಿ ಮಕ್ಕೋವಲ್ಲೆ ದವಾಖಾನಿಗೆ ಹೋಗ್ಬರೋಣ. ಹೋಗ್ಬರ್ಬೇಕಾಗೈತ್ರಿ. ಯಾಕೆ ಗೊತ್ತಿಲ್ಲ, ಒಂಥರ ಬೆಳಗ್ಗಿಂದ ಸಮಾಧಾನ ಆಗೋಲ್ತು, ವಾಂತಿ ವಾಂತಿ ವಾಂತಿ. ಎಷ್ಟು ದಿನ ಆತ? ತಿಂಗಳ ಮ್ಯಾಗ ಒಂದು 15 ದಿನ ಆಗೈತಿ. ಹೆಂಗೆ ಹೋಗ್ಬರೋಣ? ಈಗ ಬ್ಯಾಡ್ರಿ, ಈಗ ಏನೋ ಮಾಲಯ ತಿಂಗಳಂತೆ, ಬೇಡ. ಈಗ ಅಮಾಸಿ ಮುಗಿತೈತಲ್ಲ, 5-6 ದಿನ ಸೋಮವಾರ ಹೋಗ್ಬರೋಣ. ಯಾಕೊಂದು ಒಳ್ಳೆ ವಿಷಯ ಕಿವಿಗೆ ಬಿದ್ದರೂ ಬೀಳ್ಬೋದಲ್ಲ, ಅದಕ್ಕೆ ಏನಂತೀರಿ? ಹಂಗಾರ ಸೋಮವಾರ ಮಟ್ಟ ಭಾಳ ಹುಷಾರಾಗಿರ್ಬೇಕು ನೋಡು ಏನ. ಆಮೇಲೆ ನಮ್ಮ ಮತ್ತಿಗೆ ಏನಾರ ಕೊಟ್ಟರೆ ತಿನ್ನಕ್ಕೆ ಹೋಗ್ಬೇಡ. ಹಾಂ ಸರಿ. ಯಾಕೆ ಏನಾರ ಮಾಡಿಸ್ತಾರ? ಅಲ್ಲ ಮತ್ತೆ ಹಂಗೇನಾರ ಅದಾರ ಹೇಳ್ರಿ, ನನಗೆ ಗೊತ್ತಿರಲ್ಲ ಮತ್ತೆ ಅದಕ್ಕೆ. ಇಲ್ಲ ಇಲ್ಲ, ಹಂಗೆ ಅಂಥವೆಲ್ಲ ಏನು ಮಾಡಲ್ಲ, ಆದರೆ ಹುಷಾರಾಗಿರೋ ಅಂದೆ ಅಷ್ಟೇ. ನನಗೂ ಏನು ಗೊತ್ತಿಲ್ಲ ಮರೆ, ಏನು ಹೊಕ್ಕ ನೋಡೇನೆ, ನಂಗೆ ಗೊತ್ತಿಲ್ಲ. ನಾನು ನಿನಗೆ ಹುಷಾರು ಹೇಳಿದ್ದಷ್ಟೇ. ಸರಿ.